ಬಳ್ಳಾರಿ ನಗರದಿಂದ ಆಂಧ್ರ ಪ್ರದೇಶಕ್ಕೆ ಅಂದರೆ ಮೋಕಾ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ತೆರಳತಕ್ಕಂಥ ರಸ್ತೆ ರಾತ್ರಿ ಹೊತ್ತಾದರೆ ಸಾಕು ಅಪಘಾತಗಳ ಆಗರವಾಗುತ್ತೆ. ಈ ರಸ್ತೆ ಏನು ಕಾಣಿಸುತ್ತೆ ನಿಮಗೆ, ಈ ರಸ್ತೆಯಲ್ಲಿ ರಾತ್ರಿ ಆದರೆ ಒಂದಷ್ಟು ಅಪಘಾತಗಳಾಗ್ತವೆ. ಬೈಕ್ ಸವಾರರಾಗಿರ್ಬೋದು, ಜೊತೆಗೆ ಮೈನ್ಸ್ ವಾಹನಗಳು ಕೂಡ ಓಡಾಡ್ತವೆ. ಅವೆಲ್ಲವೂ ಕೂಡ ಆಗಾಗ ಅಪಘಾತಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಲೈಟಿನ ಕಂಬವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಲೈಟ್ ಕಂಬಗಳಿಗೆ ದೀಪಗಳು ಇರಬೇಕಾಗಿತ್ತು. ಬಳ್ಳಾರಿ ನಗರದಿಂದ ಸುಮಾರು 5 ಕಿಲೋಮೀಟರ್ವರೆಗೂ ಈ ರೀತಿಯಾದ ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹೆಸರಿಗಷ್ಟೇ ಇವು ಲೈಟ್ ಕಂಬಳ ಆಗಿರ್ತಕ್ಕಂಥದ್ದು. ಆದರೆ ನೀವು ಸೂಕ್ಷ್ಮ ಗಮನ ಹರಿಸಿದರೆ ಗೊತ್ತಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಬಲ್ಬ್ಗಳಿಲ್ಲ. ಇದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿಸಿ ಬೇರೆ ಬೇರೆಯವರಿಗೆ ಟೆಂಡರ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳುವ ಒಂದು ಆರೋಪ ಅಧಿಕಾರಿಗಳ ಮೇಲೆ ಇರತಕ್ಕಂಥದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು, ಇವರಿಬ್ಬರನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ ಈ ರಸ್ತೆ ನಮಗೆ ಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡೋದಿಲ್ಲ ಅಂತ ಇಬ್ಬರು ಹೇಳ್ತಾರೆ. ಹಾಗಾದರೆ ಯಾರು ಮಾಡ್ತಾರೆ? ಇನ್ನು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೇಳಿದರೆ ಅವರು ಕೂಡ ಅದನ್ನೇ ಹೇಳ್ತಾರೆ. ಈ ರಸ್ತೆ ಏನಿದೆ ಇದನ್ನು ನಿರ್ವಹಣೆ ಮಾಡೋದು ಏನು ಟೋಲ್ ಹಾಕಿದ್ದಾರೆ ಮುಂದೆ, ಅಂದರೆ ಸಂಗನಕಲ್ಲು ಮತ್ತು ಸಿರಿವಾರದ ಮುಂಭಾಗದಲ್ಲಿ ಒಂದು ಟೋಲನ್ನು ಕೂಡ ಹಾಕಿ ಜನರಿಂದ ಹಣವನ್ನು ವಸೂಲಿ ಮಾಡ್ತಾರೆ. ರಸ್ತೆಯನ್ನು ಅಷ್ಟಕ್ಕಷ್ಟೇ ನಿರ್ವಹಣೆ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪದ ಜೊತೆಗೆ ಈ ರೀತಿಯಾಗಿ ಲೈಟ್ಗಳನ್ನು ಕೂಡ ಹಾಕಿಲ್ಲ. ಇದಕ್ಕೆಲ್ಲ ಕಾರಣ ಅವರೇ ಹೊಣೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜೊತೆಗೆ ಏನು ಈ ಭಾಗದ ಕಾರ್ಪೊರೇಟರ್ಗಳು, ಇವರು ಯಾರೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ರಾತ್ರಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು. ಲೈಟ್ ಕಂಬ ಇದೆ, ಬಲ್ಬ್ ಇಲ್ಲ ಅಂದರೆ ಏನರ್ಥ? ಹಣ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದಾಗಲೂ ಕೂಡ ಕೇವಲ ಲೈಟ್ ಕಂಬಗಳು ಮಾತ್ರ ಇರತಕ್ಕಂಥದ್ದು. ಹಾಗಾದರೆ ಬಲ್ಬನ್ನು ಯಾಕೆ ಸ್ವಾಮಿ ಹಾಕಿಲ್ಲ ಅಂತ ಕೇಳಿದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದಕ್ಕೆ ಈ ಒಂದು ರಸ್ತೆ ನಮಗೆ ಸಂಬಂಧಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶಾಸಕರೇ ಉತ್ತರವನ್ನು ಕೊಡಬೇಕು. ಈ ರಸ್ತೆ ಯಾರಿಗೆ ಸಂಬಂಧಪಡುತ್ತೆ, ಯಾರು ಈ ರಸ್ತೆಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ನಗರದಿಂದ ಆಂಧ್ರ ಪ್ರದೇಶಕ್ಕೆ ಅಂದರೆ ಮೋಕಾ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ತೆರಳತಕ್ಕಂಥ ರಸ್ತೆ ರಾತ್ರಿ ಹೊತ್ತಾದರೆ ಸಾಕು ಅಪಘಾತಗಳ ಆಗರವಾಗುತ್ತೆ. ಈ ರಸ್ತೆ ಏನು ಕಾಣಿಸುತ್ತೆ ನಿಮಗೆ, ಈ ರಸ್ತೆಯಲ್ಲಿ ರಾತ್ರಿ ಆದರೆ ಒಂದಷ್ಟು ಅಪಘಾತಗಳಾಗ್ತವೆ. ಬೈಕ್ ಸವಾರರಾಗಿರ್ಬೋದು, ಜೊತೆಗೆ ಮೈನ್ಸ್ ವಾಹನಗಳು ಕೂಡ ಓಡಾಡ್ತವೆ. ಅವೆಲ್ಲವೂ ಕೂಡ ಆಗಾಗ ಅಪಘಾತಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಲೈಟಿನ ಕಂಬವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಲೈಟ್ ಕಂಬಗಳಿಗೆ ದೀಪಗಳು ಇರಬೇಕಾಗಿತ್ತು. ಬಳ್ಳಾರಿ ನಗರದಿಂದ ಸುಮಾರು 5 ಕಿಲೋಮೀಟರ್ವರೆಗೂ ಈ ರೀತಿಯಾದ ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹೆಸರಿಗಷ್ಟೇ ಇವು ಲೈಟ್ ಕಂಬಳ ಆಗಿರ್ತಕ್ಕಂಥದ್ದು. ಆದರೆ ನೀವು ಸೂಕ್ಷ್ಮ ಗಮನ ಹರಿಸಿದರೆ ಗೊತ್ತಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಬಲ್ಬ್ಗಳಿಲ್ಲ. ಇದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿಸಿ ಬೇರೆ ಬೇರೆಯವರಿಗೆ ಟೆಂಡರ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳುವ ಒಂದು ಆರೋಪ ಅಧಿಕಾರಿಗಳ ಮೇಲೆ ಇರತಕ್ಕಂಥದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು, ಇವರಿಬ್ಬರನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ ಈ ರಸ್ತೆ ನಮಗೆ ಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡೋದಿಲ್ಲ ಅಂತ ಇಬ್ಬರು ಹೇಳ್ತಾರೆ. ಹಾಗಾದರೆ ಯಾರು ಮಾಡ್ತಾರೆ? ಇನ್ನು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೇಳಿದರೆ ಅವರು ಕೂಡ ಅದನ್ನೇ ಹೇಳ್ತಾರೆ. ಈ ರಸ್ತೆ ಏನಿದೆ ಇದನ್ನು ನಿರ್ವಹಣೆ ಮಾಡೋದು ಏನು ಟೋಲ್ ಹಾಕಿದ್ದಾರೆ ಮುಂದೆ, ಅಂದರೆ ಸಂಗನಕಲ್ಲು ಮತ್ತು ಸಿರಿವಾರದ ಮುಂಭಾಗದಲ್ಲಿ ಒಂದು ಟೋಲನ್ನು ಕೂಡ ಹಾಕಿ ಜನರಿಂದ ಹಣವನ್ನು ವಸೂಲಿ ಮಾಡ್ತಾರೆ. ರಸ್ತೆಯನ್ನು ಅಷ್ಟಕ್ಕಷ್ಟೇ ನಿರ್ವಹಣೆ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪದ ಜೊತೆಗೆ ಈ ರೀತಿಯಾಗಿ ಲೈಟ್ಗಳನ್ನು ಕೂಡ ಹಾಕಿಲ್ಲ. ಇದಕ್ಕೆಲ್ಲ ಕಾರಣ ಅವರೇ ಹೊಣೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜೊತೆಗೆ ಏನು ಈ ಭಾಗದ ಕಾರ್ಪೊರೇಟರ್ಗಳು, ಇವರು ಯಾರೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ರಾತ್ರಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು. ಲೈಟ್ ಕಂಬ ಇದೆ, ಬಲ್ಬ್ ಇಲ್ಲ ಅಂದರೆ ಏನರ್ಥ? ಹಣ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದಾಗಲೂ ಕೂಡ ಕೇವಲ ಲೈಟ್ ಕಂಬಗಳು ಮಾತ್ರ ಇರತಕ್ಕಂಥದ್ದು. ಹಾಗಾದರೆ ಬಲ್ಬನ್ನು ಯಾಕೆ ಸ್ವಾಮಿ ಹಾಕಿಲ್ಲ ಅಂತ ಕೇಳಿದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದಕ್ಕೆ ಈ ಒಂದು ರಸ್ತೆ ನಮಗೆ ಸಂಬಂಧಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶಾಸಕರೇ ಉತ್ತರವನ್ನು ಕೊಡಬೇಕು. ಈ ರಸ್ತೆ ಯಾರಿಗೆ ಸಂಬಂಧಪಡುತ್ತೆ, ಯಾರು ಈ ರಸ್ತೆಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ನಗರದಿಂದ ಆಂಧ್ರ ಪ್ರದೇಶಕ್ಕೆ ಅಂದರೆ ಮೋಕಾ ಮಾರ್ಗವಾಗಿ ಆಂಧ್ರ
ಪ್ರದೇಶಕ್ಕೆ ತೆರಳತಕ್ಕಂಥ ರಸ್ತೆ ರಾತ್ರಿ ಹೊತ್ತಾದರೆ ಸಾಕು ಅಪಘಾತಗಳ ಆಗರವಾಗುತ್ತೆ. ಈ ರಸ್ತೆ ಏನು ಕಾಣಿಸುತ್ತೆ ನಿಮಗೆ, ಈ ರಸ್ತೆಯಲ್ಲಿ ರಾತ್ರಿ ಆದರೆ ಒಂದಷ್ಟು ಅಪಘಾತಗಳಾಗ್ತವೆ. ಬೈಕ್ ಸವಾರರಾಗಿರ್ಬೋದು, ಜೊತೆಗೆ ಮೈನ್ಸ್ ವಾಹನಗಳು ಕೂಡ ಓಡಾಡ್ತವೆ. ಅವೆಲ್ಲವೂ ಕೂಡ ಆಗಾಗ ಅಪಘಾತಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಲೈಟಿನ ಕಂಬವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಲೈಟ್ ಕಂಬಗಳಿಗೆ ದೀಪಗಳು ಇರಬೇಕಾಗಿತ್ತು. ಬಳ್ಳಾರಿ ನಗರದಿಂದ ಸುಮಾರು 5 ಕಿಲೋಮೀಟರ್ವರೆಗೂ ಈ ರೀತಿಯಾದ ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹೆಸರಿಗಷ್ಟೇ ಇವು ಲೈಟ್ ಕಂಬಳ ಆಗಿರ್ತಕ್ಕಂಥದ್ದು. ಆದರೆ ನೀವು ಸೂಕ್ಷ್ಮ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಬಲ್ಬ್ಗಳಿಲ್ಲ. ಇದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿಸಿ ಬೇರೆಯವರಿಗೆ ಟೆಂಡರ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳುವ ಒಂದು ಆರೋಪ ಅಧಿಕಾರಿಗಳ ಮೇಲೆ ಇರತಕ್ಕಂಥದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು, ಇವರಿಬ್ಬರನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ ಈ ರಸ್ತೆ ನಮಗೆ ಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡೋದಿಲ್ಲ ಅಂತ ಇಬ್ಬರು ಹೇಳ್ತಾರೆ. ಹಾಗಾದರೆ ಯಾರು ಮಾಡ್ತಾರೆ? ಇನ್ನು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೇಳಿದರೆ ಅವರು ಕೂಡ ಅದನ್ನೇ ಹೇಳ್ತಾರೆ. ಈ ರಸ್ತೆ ಏನಿದೆ ಇದನ್ನು ನಿರ್ವಹಣೆ ಮಾಡೋದು ಏನು ಟೋಲ್ ಹಾಕಿದ್ದಾರೆ ಮುಂದೆ, ಅಂದರೆ ಸಂಗನಕಲ್ಲು ಮತ್ತು ಸಿರಿವಾರದ ಮುಂಭಾಗದಲ್ಲಿ ಒಂದು ಟೋಲನ್ನು ಕೂಡ ಹಾಕಿ ಜನರಿಂದ ಹಣವನ್ನು ವಸೂಲಿ ಮಾಡ್ತಾರೆ. ರಸ್ತೆಯನ್ನು ಅಷ್ಟಕ್ಕಷ್ಟೇ ನಿರ್ವಹಣೆ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪದ ಜೊತೆಗೆ ಈ ರೀತಿಯಾಗಿ ಲೈಟ್ಗಳನ್ನು ಕೂಡ ಹಾಕಿಲ್ಲ. ಇದಕ್ಕೆಲ್ಲ ಕಾರಣ ಅವರೇ ಹೊಣೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬೇರೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜೊತೆಗೆ ಏನು ಈ ಭಾಗದ ಕಾರ್ಪೊರೇಟರ್ಗಳು, ಇವರು ಯಾರೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ರಾತ್ರಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು. ಲೈಟ್ ಕಂಬ ಇದೆ, ಬಲ್ಬ್ ಇಲ್ಲ ಅಂದರೆ ಏನರ್ಥ? ಹಣ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದಾಗಲೂ ಕೂಡ ಕೇವಲ ಲೈಟ್ ಕಂಬಗಳು ಮಾತ್ರ ಇರತಕ್ಕಂಥದ್ದು. ಹಾಗಾದರೆ ಬಲ್ಬನ್ನು ಯಾಕೆ ಸ್ವಾಮಿ ಹಾಕಿಲ್ಲ ಅಂತ ಕೇಳಿದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದಕ್ಕೆ ನಮ್ಮ ಈ ಒಂದು ರಸ್ತೆ ನಮಗೆ ಸಂಬಂಧಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶಾಸಕರೇ ಉತ್ತರವನ್ನು ಕೊಡಬೇಕು. ಈ ರಸ್ತೆ ಯಾರಿಗೆ ಸಂಬಂಧಪಡುತ್ತೆ, ಯಾರು ಈ ರಸ್ತೆಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ನಗರದಿಂದ ಆಂಧ್ರ ಪ್ರದೇಶಕ್ಕೆ ಅಂದರೆ ಮೋಕಾ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ತೆರಳತಕ್ಕಂಥ ರಸ್ತೆ ರಾತ್ರಿ ಹೊತ್ತಾದರೆ ಸಾಕು ಅಪಘಾತಗಳ ಆಗರವಾಗುತ್ತೆ. ಈ ರಸ್ತೆ ಏನು ಕಾಣಿಸುತ್ತೆ ನಿಮಗೆ, ಈ ರಸ್ತೆಯಲ್ಲಿ ರಾತ್ರಿ ಆದರೆ ಒಂದಷ್ಟು ಅಪಘಾತಗಳಾಗ್ತವೆ. ಬೈಕ್ ಸವಾರರಾಗಿರ್ಬೋದು, ಜೊತೆಗೆ ಮೈನ್ಸ್ ವಾಹನಗಳು ಕೂಡ ಓಡಾಡ್ತವೆ. ಅವೆಲ್ಲವೂ ಕೂಡ ಆಗಾಗ ಅಪಘಾತಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಲೈಟಿನ ಕಂಬವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಲೈಟ್ ಕಂಬಗಳಿಗೆ ದೀಪಗಳು ಇರಬೇಕಾಗಿತ್ತು. ಬಳ್ಳಾರಿ ನಗರದಿಂದ ಸುಮಾರು 5 ಕಿಲೋಮೀಟರ್ವರೆಗೂ ಈ ರೀತಿಯಾದ ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹೆಸರಿಗಷ್ಟೇ ಇವು ಲೈಟ್ ಕಂಬಳ ಆಗಿರ್ತಕ್ಕಂಥದ್ದು. ಆದರೆ ನೀವು ಸೂಕ್ಷ್ಮ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಬಲ್ಬ್ಗಳಿಲ್ಲ. ಇದನ್ನು ನಿರ್ವಹಣೆ ಮಾಡ್ತೀವಿ ಅಂತ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿಸಿ ಬೇರೆಯವರಿಗೆ ಟೆಂಡರ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳುವ ಒಂದು ಆರೋಪ ಅಧಿಕಾರಿಗಳ ಮೇಲೆ ಇರತಕ್ಕಂಥದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಿರ್ಬೋದು, ಇವರಿಬ್ಬರನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ ಈ ರಸ್ತೆ ನಮಗೆ ಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡೋದಿಲ್ಲ ಅಂತ ಇಬ್ಬರು ಹೇಳ್ತಾರೆ. ಹಾಗಾದರೆ ಯಾರು ಮಾಡ್ತಾರೆ? ಇನ್ನು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೇಳಿದರೆ ಅವರು ಕೂಡ ಅದನ್ನೇ ಹೇಳ್ತಾರೆ. ಈ ರಸ್ತೆ ಏನಿದೆ ಇದನ್ನು ನಿರ್ವಹಣೆ ಮಾಡೋದು ಏನು ಟೋಲ್ ಹಾಕಿದ್ದಾರೆ ಮುಂದೆ, ಅಂದರೆ ಸಂಗನಕಲ್ಲು ಮತ್ತು ಸಿರಿವಾರದ ಮುಂಭಾಗದಲ್ಲಿ ಒಂದು ಟೋಲನ್ನು ಕೂಡ ಹಾಕಿ ಜನರಿಂದ ಹಣವನ್ನು ವಸೂಲಿ ಮಾಡ್ತಾರೆ. ರಸ್ತೆಯನ್ನು ಅಷ್ಟಕ್ಕಷ್ಟೇ ನಿರ್ವಹಣೆ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪದ ಜೊತೆಗೆ ಈ ರೀತಿಯಾಗಿ ಲೈಟ್ಗಳನ್ನು ಕೂಡ ಹಾಕಿಲ್ಲ. ಇದಕ್ಕೆಲ್ಲ ಕಾರಣ ಅವರೇ ಹೊಣೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಾಗಿರ್ಬೋದು, ಜೊತೆಗೆ ಬೇರೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜೊತೆಗೆ ಏನು ಈ ಭಾಗದ ಕಾರ್ಪೊರೇಟರ್ಗಳು, ಇವರು ಯಾರೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ರಾತ್ರಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು. ಲೈಟ್ ಕಂಬ ಇದೆ, ಬಲ್ಬ್ ಇಲ್ಲ ಅಂದರೆ ಏನರ್ಥ? ಹಣ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದಾಗಲೂ ಕೂಡ ಕೇವಲ ಲೈಟ್ ಕಂಬಗಳು ಮಾತ್ರ ಇರತಕ್ಕಂಥದ್ದು. ಹಾಗಾದರೆ ಬಲ್ಬನ್ನು ಯಾಕೆ ಸ್ವಾಮಿ ಹಾಕಿಲ್ಲ ಅಂತ ಕೇಳಿದರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದಕ್ಕೆ ನಮ್ಮ ಈ ಒಂದು ರಸ್ತೆ ನಮಗೆ ಸಂಬಂಧಪಡಲ್ಲ, ಇದರ ನಿರ್ವಹಣೆಯನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶಾಸಕರೇ ಉತ್ತರವನ್ನು ಕೊಡಬೇಕು. ಈ ರಸ್ತೆ ಯಾರಿಗೆ ಸಂಬಂಧಪಡುತ್ತೆ, ಯಾರು ಈ ರಸ್ತೆಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.